ಅದಕ್ಕೆ ಪ್ರಿವೆಂಟಿವ್ ಸ್ಟೆಪ್ ನಾವು ತಗೋತಾ ಇದೀವಿ. ಏನ್ ರೂಟ್ ಇರುತ್ತೆ ಪ್ರೊಸೆಸ್ ಅಂಡ್ ರೂಟ್ ಎಲ್ಲ ರೂಟ್ ಮಾರ್ಚ್ ಮಾಡಿ ಇಲ್ಲ ಸಿಬ್ಬಂದಿ ಮತ್ತೆ ಆಫೀಸಲ್ಲಿ ಕೂಡ ಅವರಿಗೆ ಕೂಡ ಕ್ಲಿಯರ್ ಆಗುತ್ತೆ. ಅಲ್ಲಿ ನಮ್ಮ ಸಿಬ್ಬಂದಿ ಹಾಕ್ಬೇಕು ಅದಕ್ಕೆ ಆಗುತ್ತೆ. ಮತ್ತೆ ಪಬ್ಲಿಕ್ ಒಂದು ಮೆಸೇಜ್ ಹೋಗ್ಲಿಕ್ಕೆ ಈ ನಾವೆಲ್ಲ ಅವರಿಗೆ ಚೆಕ್ಕೋಸ್ಕರ ಇದ್ದೀವಿ. ಮತ್ತೆ ರೌಡಿಗಳು ಮತ್ತು ಇದು ಕಳ್ಳರು ಅವರಿಗೆ ಕೂಡ ನಮ್ಮ ಸ್ಟ್ರಿಕ್ಟ್ ವಾರ್ನಿಂಗ್ ನಾವೆಲ್ಲ ಅವರಿಗೆ ನಿಗಾ ಕೊಡ್ತಾ ಇದೀವಿ. ಈ ತರ ಯಾವುದೇ ಕಳ್ಳತನ ಮತ್ತೆ ರೌಡಿ ಆಕ್ಟಿವಿಟಿ ಬೆದರಿಕೆ ಮಾಡಬಾರ್ದು, ಅವರಿಗೆ ಎಚ್ಚರಿಕೆ ಇದೆ. ಬಟ್ ಮತ್ತೆ ಪ್ರಿವೆಂಟಿವ್ ಮೇಲೆ ನಾವು ತಗೊಂಡು ನಾಡಿಗೆ ಬಂದೋಬಸ್ತ್ಗೆ ನಾವು ಸುಮಾರು ನಮ್ಮ ಊರುಗಳಿಂದ ಕೂಡ ಸಿಬ್ಬಂದಿ ತಗೊಂಡಿದ್ದೀವಿ. ಒಂದು KSRP ತಂಡ ಕೂಡ ಕರೆದಿದ್ದೀವಿ. ಸರ್, ಈಗ ನಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಟ್ ಅಲ್ಲಿ ಬಂದೋಬಸ್ತ್ ಮಾಡ್ತಾರೆ ಅಂದ್ರೆ ಈ ಇದರಲ್ಲಿ ಸ್ಪೆಷಲ್ ಏನು? ಈ ಸ್ಪೆಷಲಿ ಒಂದು ರಾತ್ರಿಯಲ್ಲಿ ಇರುತ್ತೆ. ರಾತ್ರಿ ಲೇಟ್ ನೈಟ್ ಸ್ಟಾರ್ಟ್ ಆಗಿ ಮಾರ್ನಿಂಗ್ ತರ ಇರುತ್ತೆ. ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಪಬ್ಲಿಕ್ ಬರ್ತಾರೆ, ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ, ಹೆಣ್ಮಕ್ಳು ಕೂಡ ಇರ್ತಾರೆ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ನಾವು ನೋಡ್ತಾ ಇದೀವಿ. ಎಲ್ಲ ಸಿಬ್ಬಂದಿಗೆ ನೈಟ್ ರೌಂಡ್ ಇಲ್ಲಿ ಮತ್ತೆ ಈ ಏರಿಯಾ ಬಿಟ್ಟು ಸುತ್ತಮುತ್ತ ಸರೌಂಡಿಂಗ್ ಏರಿಯಲ್ಲಿ ಕೂಡ ನೈಟ್ ರೌಂಡ್ ಹಾಕ್ತಾ ಇದ್ವಿ. ನೈಟ್ ರೌಂಡ್ ನಾವು ಯಾವುದೇ ಕಡಿಮೆ ಮಾಡಿಲ್ಲ. ನಮ್ಮ ಬೇರೆ ಸ್ಟೇಷನ್ ಅಲ್ಲಿ ನೈಟ್ ರೌಂಡ್ ಏನಿರುತ್ತೆ ಅದೇ ತರ ಬೇರೆ ಕಡೆಯಿಂದ ಇಲ್ಲಿ ಬಂದ ಅಲ್ಲಿ ಕೂಡ ಕಳ್ತನ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ಜಾಸ್ತಿ ಮ್ಯಾಕ್ಸಿಮಮ್ ಸ್ಕೈ ಸೆಂಟ್ರಿ ಚೆಕ್ ಪೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿ. ಈಗ ವಿತಿನ್ ಸ್ಟಾಫ್ ಅಲ್ಲಿ ನೀವು ಮ್ಯಾನೇಜ್ ಮಾಡ್ತೀರಾ ಅಥವಾ ಅದರ್ ಡಿಸ್ಟ್ರಿಕ್ಟ್ ಇಂದ ಏನಾದ್ರು? ಔಟ್ಸೈಡ್ ಡಿಸ್ಟ್ರಿಕ್ಟ್ ಇಂದ ಸ್ವಲ್ಪ ಆಫೀಸರ್ ಮತ್ತೆ ಬಂದು ನಾವು ಕೇಳಿದ್ದೀವಿ, ಅಲಾಟ್ ಮಾಡಿದ್ದಾರೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಕೂಡ ನಾವು ಈಗಾಗಲೇ ಮೀಟಿಂಗ್ ಕೂಡ ಮಾಡಿದೀವಿ, ಮತ್ತೆ ಲೆಟರ್ ಕೂಡ ಬರೆದಿದ್ದೀವಿ. ನಾಳೆಯಿಂದ 9 ತಾರೀಕು ತನಕ ಎಕ್ಸೈಸ್ ಶಾಪ್ಸ್ ಕೂಡ ಎಲ್ಲ ಕ್ಲೋಸ್ ಇರುತ್ತೆ. ಮತ್ತೆ ಪಬ್ಲಿಕ್ ಕೂಡ ನಾವು ಒಂದು ಮನವಿ ಮಾಡ್ತೀವಿ, ಯಾರು ಬರ್ತಾರೆ ದಯವಿಟ್ಟು ಡ್ರಿಂಕ್ ಮಾಡಿ ಬರಬಾರ್ದು. ನಮ್ಗೆ ಯಾರು ಈ ತರ ಕಂಡು ಬಂದ್ರೆ ಅವ್ರಿಗೆ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಯಾವುದೇ ಡ್ರಿಂಕ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಏನಾದ್ರು ಕಿರಿಕಿರಿ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರ್ ಮಾಡಿ ನಾವು ಕ್ರಮ ತಗೋತೀವಿ. ಎಕ್ಸೈಸ್ ಶಾಪ್ಗಳು ಎಷ್ಟು ಲಿಮಿಟ್ಸ್ ವರೆಗೂ ಕ್ಲೋಸ್ ಇದೆ ಸರ್? ನಮ್ಮ R5 A5 ಗ್ರಾಮ್ಸ್ ಇದೆಲ್ಲ ನಾವು ಮಾಡಿದ್ವಿ. ಬಟ್ ಅವತ್ತು ಕ್ಲೋಸ್ ಮಾಡ್ತೀರಾ ಎಲ್ಲ ಈ ರೇಂಜ್ ಅಲ್ಲಿ? 3 days ವೈನ್ ಸ್ಟೋರ್ 3 days ಕ್ಲೋಸ್ ಇರುತ್ತೆ. ಕಂಟಿನ್ಯೂಸ್ 3 days 9 ತಾರೀಕು ತನಕ ಕ್ಲೋಸ್ ಇರುತ್ತೆ. ಬಟ್ ಈಗಾಗಲೇ ನಮ್ಮ ಆಫೀಸಲ್ಲಿ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಈಗ ಕ್ಲೋಸ್ ವಾಚ್ ಮಾಡಬೇಕು. ಯಾರು ಇಲ್ಲಿಗಲ್ ಸೇಲ್ ಮಾಡ್ತಾರೆ ಅಥವಾ ಯಾರು ಮನೆಯಲ್ಲಿ ಬೇರೆ ಅಂಗಡಿ ಇಲ್ಲಿ ಮಾಡ್ತಾರೆ ಅವ್ರನ್ನ ನಾವು ಚೇಂಜ್ ಮಾಡ್ತೀವಿ. ಥ್ಯಾಂಕ್ ಯು.